ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೀಗ KCET ಅಪ್ಲಿಕೇಶನ್ ಆಗಬೇಕಾದ್ರೆ ಹಲವಾರು ಕೋಟಾಗಳು ನಿಮಗೆ ಅಪ್ಲೈ ಆಗುತ್ತೆ ಅಂತ ರಿಸರ್ವೇಷನ್ಸ್ ಅನ್ನ ಇವರು ಕ್ಲೇಮ್ ಮಾಡಿರ್ತೀರಾ. ಅದಕ್ಕೆ ಸಂಬಂಧಂತೆ RD ನಂಬರ್ ಕೂಡ ಎಂಟರ್ ಮಾಡಿರ್ತೀರಾ. ಸೊ ಈಗ SNQ ಕೋಟಾ ಆಗಿರಬಹುದು ಅಥವಾ ರಿಲಿಜಿಯಸ್ ಮೈನಾರಿಟಿ ಆಗಿರಬಹುದು, ಕಾಸ್ಟ್ ರಿಲೇಟೆಡ್ ಆಗಿರಬಹುದು, ಈ ರೀತಿ ಕೋಟಾಗಳನ್ನು ನೀವು ಕ್ಲೇಮ್ ಮಾಡಿದ್ರೆ RD ನಂಬರ್ನ ನೀವು ಎಂಟರ್ ಮಾಡ್ತೀರಾ. ಅದಕ್ಕೆ ಸಂಬಂಧಂತೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ನಮ್ಮ KEದವರು ನೀಡಿದ್ದಾರೆ. ಈ ವಿಡಿಯೋ ಹೇಳ್ತಾ ಇರುವಂತಹ ವಿಷಯಗಳನ್ನ ಪೂರ್ಣವಾಗಿ ತಿಳಿದುಕೊಳ್ಳಿ. ವಿಷಯ ಏನು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಆಲ್ರೆಡಿ ಈಗ SNQ ಕೋಟಾಕ್ಕೆ ಸಂಬಂಧಂತೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಏನ್ ಮಾಡಿರ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಎಂಟರ್ ಮಾಡಿರ್ತೀರಾ. ಹಾಗೆ SC ST ಮುಂತಾದ ಕಾಸ್ಟ್ಗೆ ಸಂಬಂಧ ವಿದ್ಯಾರ್ಥಿಗಳು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿರ್ತೀರಾ. ಹಾಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳು 371J ಸರ್ಟಿಫಿಕೇಟ್ ಏನಿದೆ ಅದರ ಮೇಲಿರುವಂತಹ RD ನಂಬರ್ನ ಎಂಟರ್ ಮಾಡಿರ್ತೀರಾ. ಅದೇ ರೀತಿ ರಿಲಿಜಿಯಸ್ ಮೈನಾರಿಟಿ ಆಗಿರಬಹುದು, NC LC ಸರ್ಟಿಫಿಕೇಟ್ ಆಗಿರಬಹುದು, ಅದ್ರ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿರ್ತೀರಾ. ವಿಷಯ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಆ ಒಂದು ಸರ್ಟಿಫಿಕೇಟ್ ಮೇಲಿರುವಂತಹ RD ನಂಬರ್ನ ಎಂಟರ್ ಮಾಡಿರ್ತಾರೆ. ಆ ಒಂದು ಸರ್ಟಿಫಿಕೇಟ್ ಮೇಲೆ ನಿಮ್ಮ ಹೆಸರೇನಿದೆ, ನಿಮ್ಮ ಹೆಸರು, ತಂದೆ ಹೆಸರು, ಸೊ ಆ ಎಲ್ಲ ಡೀಟೇಲ್ಸ್ ಏನಿದೆ ಅದು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ಗೆ ಮ್ಯಾಚ್ ಆಗಬೇಕು. ಒಂದು ಸ್ಪೆಲ್ಲಿಂಗ್, ಅದೇ ರೀತಿ ಸ್ಪೇಸ್ ಕೂಡ ಚೇಂಜ್ ಆಗಬಾರ್ದು, ಅಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಈಗ ನಮ್ಮ KEದವರು ಆ ಒಂದು ಸರ್ಟಿಫಿಕೇಟ್ ಏನಿದೆ RD ನಂಬರ್ನ ಎಂಟರ್ ಮಾಡಿದ್ರಲ್ವಾ, ಆ ಸರ್ಟಿಫಿಕೇಟ್ ಮೇಲೆ ಇರುವಂತಹ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಈ ರೀತಿ ಹಲವಾರು ಡೀಟೇಲ್ಸ್, ನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಿದೆ ಅದ್ರ ಮೇಲೆ ನಿಮ್ಮ ಹೆಸರು ಏನಿದೆ, ಆ ರೀತಿ ಆ ಎಲ್ಲ ಡೀಟೇಲ್ಸ್ ಅನ್ನ ಮ್ಯಾಚ್ ಮಾಡ್ತಾರೆ. ಆವಾಗ ಮ್ಯಾಚ್ ಆಗದೇ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಎಲ್ಲ ಸರ್ಟಿಫಿಕೇಟ್ಗಳಿಗೆ ಸಂಬಂಧಂತೆ, ಅಂದ್ರೆ ಈಗ ಕ್ಯಾಟಗರಿ ರಿಲೇಟೆಡ್ ಆಗಿರಬಹುದು, ಇನ್ಕಮ್ ರಿಲೇಟೆಡ್ ಆಗಿರಬಹುದು, NC LC ಹಾಗೆ ರಿಲಿಜಿಯಸ್ ಮೈನಾರಿಟಿ, ಈ ಎಲ್ಲ ಸರ್ಟಿಫಿಕೇಟ್ಗಳಿಗೆ ಸಂಬಂಧಂತೆ ನೇಮ್ ಮಿಸ್ ಮ್ಯಾಚ್ ಏನಾಗಿದೆ ಅಂತಹ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ವಿದ್ಯಾರ್ಥಿಗಳು KEದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರ ಚೆಕ್ ಮಾಡಿ ನಿಮ್ಮ ಹೆಸರು ಆ ಲಿಸ್ಟ್ ನಲ್ಲಿ ಇದೆಯಾ ಅಂತ. ಅಕಸ್ಮಾತ್ ಆಗಿ ಇದ್ರೆ ನಿಮ್ಮ ಹೆಸರು ಮಿಸ್ ಮ್ಯಾಚ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು RD ನಂಬರ್ ಸರ್ಟಿಫಿಕೇಟ್ ಏನಿದೆ, ಈಗ ಇನ್ಕಮ್ ಸರ್ಟಿಫಿಕೇಟ್ ಮಿಸ್ ಮ್ಯಾಚ್ ಅಂತ ಬಂದಿದೆ ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದ್ರ ಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಏನಿತ್ತಲ್ವಾ ಅದರಲ್ಲಿ ಇರುವಂತಹ ಡೀಟೇಲ್ಸ್ ಇರಬೇಕು. ಅಂದ್ರೆ ನಿಮ್ಮ ಹೆಸರಲ್ಲಿ, ಅದೇ ರೀತಿ ನಿಮ್ಮ ತಂದೆ ಹೆಸರು, ಅದರಲ್ಲಿ ಒಂದು ಸ್ಪೇಸ್, ಒಂದು ಸ್ಪೆಲ್ಲಿಂಗ್ ಅದು ಕೂಡ ಚೇಂಜ್ ಆಗಿರಬಾರ್ದು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಡೀಟೇಲ್ಸ್ ನಿಮ್ಮ RD ನಂಬರ್ ಇರುವಂಥ ಸರ್ಟಿಫಿಕೇಟ್ ಮೇಲೆ ಇರುವಂತೆ ಸರ್ಟಿಫಿಕೇಟ್ ಅನ್ನ ಹೊಸದಾಗಿ ಮಾಡಿಸಿ ಅದನ್ನ ಸಬ್ಮಿಟ್ ಮಾಡಬಹುದು. ಅದಕ್ಕೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ವಿದ್ಯಾರ್ಥಿಗಳು ಏನು ಮಾಡಬಹುದು, ಆ ಒಂದು RD ನಂಬರ್ಗೆ ಸಂಬಂಧಂತೆ ಮಿಸ್ಟೇಕ್ ಆಗಿದೆ ಅದನ್ನ ಸರಿ ಮಾಡಬಹುದು. ಹಾಗೆ ಹೊಸ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ರಿಸರ್ವೇಷನ್ ನ ಕ್ಲೇಮ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು PDFs ಏನಿದಾವೆ, ನೇಮ್ ಮಿಸ್ ಮ್ಯಾಚ್ ಅಂತ ಕೊಟ್ಟಿರುವಂತಹ PDF ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ. ಅಕಸ್ಮಾತಾಗಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅನ್ಸಂದ್ರಲ್ಲೂ ಕೂಡ ಒಂದು ವಿಷಯವನ್ನು ಹೇಳಿದ್ದಾರೆ, ಏನಂತ ಹೇಳಿದ್ರೆ ಅಕಸ್ಮಾತಾಗಿ ಆ PDF ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಹೇಳಿದ್ರೆ ಒಮ್ಮೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಆ ಅಪ್ಲಿಕೇಶನ್ ತೆಗೆದುಕೊಳ್ಳಿ, ಪ್ರಿಂಟ್ಔಟ್ ತೆಗೆದುಕೊಂಡಿರ್ತೀರಾ. ಅದರೊಳಗಡೆ ನೀವು ಕ್ಲೇಮ್ ಮಾಡಿದಂತಹ ಎಲ್ಲಾ ಕೋಟಾಗಳು ಕ್ಲೇಮ್ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ. ಅಕಸ್ಮಾತಾಗಿ ನೀವೀಗ ಕಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಕ್ಲೇಮ್ ಮಾಡಿದ್ದೀರಾ, ಅಪ್ಲಿಕೇಶನ್ ಕ್ಲೇಮ್ ಆಗಿದೆ ಅಂತ ಹೇಳಿದೆ, ಅದರ ಈ PDF ಅಲ್ಲೂ ಕೂಡ ನಿಮ್ಮ ಹೆಸರು ಇಲ್ಲ, ಅದ್ರ ಮ್ಯಾಚ್ ಆಗಿದೆ, ನಿಮ್ಮ ಹೆಸರು ಮ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ, ಸರಿಯಾಗಿದೆ. ಈಗ ಅಕಸ್ಮಾತಾಗಿ ನಿಮ್ಮ ಹೆಸರು ಆ ನೇಮ್ ಮಿಸ್ ಮ್ಯಾಚ್ಡ್ ಲಿಸ್ಟ್ ಅಲ್ಲಿ ಇದ್ರೆ ಅವಾಗ ಹೊಸ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಡೀಟೇಲ್ಸ್ ಏನಿದೆ ಅದೇ ರೀತಿ ಡೀಟೇಲ್ಸ್ ಇರುವಂತ ಹೊಸದಾಗಿ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕು. ಅದಾದ ನಂತರ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಎಡಿಟ್ ಮಾಡೋದಕ್ಕೆ, ಅದೇ ರೀತಿ ಹೊಸ ಸರ್ಟಿಫಿಕೇಟ್ ಅನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ಅಪ್ಲೋಡ್ ಮಾಡಿ ಸರಿ ಮಾಡ್ಕೊಳ್ಬಹುದು. ಸರಿನಾ? ಇವಿಷ್ಟು ವಿಷಯಗಳಾಗಿತ್ತು. ನಂತರ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ನಂತರ ಅದೇ KCET ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಎಕ್ಸಾಮ್ ಚೆನ್ನಾಗಾಗುತ್ತೆ, ಓಕೆನಾ? ರಿಲ್ಯಾಕ್ಸ್ ಆಗಿರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.